ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟ್ರೇ, ಏನಾಗಿದೆ ಇವ್ರಿಗೆ? ಮಗು ಇಲ್ಲ ಅನ್ನೋ ವಿಚಾರನ ತುಂಬ ಯೋಚನೆ ಮಾಡಿಕೊಂಡು ಹೀಗಾಗಿದೆ. ಇವ್ರಿಗೆ ಯಾರಾದರೂ ಸಮಾಧಾನ ಮಾಡೋರು ಬೇಕು, ಆವಾಗಲೇ ಅವ್ರು ಹುಷಾರಾಗೋದು. ಆದರೆ ನಾನು ಇವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಡಾಕ್ಟರ್. ನೀವು ನೋಡ್ಕೊತಾ ಇಲ್ಲ ಅಂತ ನಾನು ಹೇಳಲಿಲ್ಲ ಜೀವನ್. ಆದರೂ ಇಂಥ ಸಮಯದಲ್ಲಿ ಅವ್ರಿಗೆ ಆಪ್ತರು ಆದವ್ರು ಇದ್ದರೆ ಒಳ್ಳೇದಲ್ವಾ? ಅದರಲ್ಲೂ ಅವ್ರ ತಾಯಿ ಇದ್ದರೆ ಅವ್ರ ಭಾವನೆಗಳನ್ನ ಹಂಚ್ಕೊಂಡು ಸಮಾಧಾನ ಆಗ್ತಾರೆ. ಡಾಕ್ಟರ್, ಹಿಂದಿನ ವಾರ ತಾನೇ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ದರು, ಒಟ್ಟಿಗೆ ಇದ್ದರು. ಜಾನ್ವಿಯವರು ಅವರಿದ್ದಾಗ ಖುಷಿಯಾಗೇ ಇದ್ದರು. ಆದರೆ ಅವ್ರು ಹೋದ್ಮೇಲೆ ಯಾಕೋ ಹೀಗಾಗ್ತದೆ ಗೊತ್ತಾಗ್ತಿಲ್ಲ. ಮಗು ಇಲ್ಲ ಅನ್ನೋ ವಿಚಾರನ ಅವ್ರ ತಾಯಿಗೆ ಹೇಳಿದ್ರ? ಇಲ್ಲ ಡಾಕ್ಟರ್. ಅದೇ ನೀವು ಮಾಡ್ತಿರೋ ತಪ್ಪು ಜಯಂತ್. ಈಗ ಮಗು ಇಲ್ಲ ಅನ್ನೋ ವಿಚಾರನ ಅವ್ರ ಅಪ್ಪ ಅಮ್ಮನ ಹತ್ರ ಹೇಗೆ ಹೇಳಬೇಕು ಅನ್ನೋ ಕುರುಕ್ ಶುರು ಆಗಿದೆ ಅನ್ಸುತ್ತೆ. ಈ ವಿಷಯ ಅವ್ರ ತಂದೆ ತಾಯಿಗೆ ಗೊತ್ತಾದರೆ ಎಷ್ಟು ನೊಂದ್ಕೋತಾರೋ ಅಂತ ಚಿಂತೆ ಶುರುವಾಗಿದೆ ಇವ್ರಿಗೆ. ಆ ಚಿಂತೆಯಿಂದನೇ ಹೀಗೆಲ್ಲ ಆಗ್ತಿರೋದು ಅನ್ಸುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಅವ್ರ ಅಮ್ಮನ ಇಲ್ಲಿ ಕರೆಸ್ಕೊಳ್ಳಿ, ಇರೋ ಸತ್ಯ ಹೇಳಿ, ಸ್ವಲ್ಪ ದಿನ ಇಲ್ಲೇ ಇರಿಸ್ಕೊಳ್ಳಿ. ಆವಾಗ ಅವರು ಅವ್ರ ಜೊತೆ ಮಾತಾಡ್ತಾ ಸಮಾಧಾನ ಆಗ್ತಾರೆ. ಇಲ್ಲ ಅಂದರೆ ನಿಮ್ಮಿಷ್ಟ. ಸಾಕಾಗೋಯ್ತದ ಆಚೆಗೆ ಹೋಗಿ ಬರೋಷ್ಟರಲ್ಲಿ. ಇಲ್ಲೋ ಇದ್ಯಾಕಮ್ಮಿ ನಿದ್ದೆ ಬರ್ಲಿಲ್ವೇ? ಏನೋ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ಯೆ? ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ 24 ಗಂಟೆನೂ ನಿದ್ದೆ ಬರುತ್ತೆ ಅಲ್ಲ ರೀ? ಅತ್ತೆ ನೋಡಿದ್ರೆ ನಮ್ಮಿಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತಂದ್ರೆ ಮಾವ ಇದ್ಕೊಂಡು ಸಿದ್ದುನ ಭಾವನ ಕಳಿಸಿದಾರಲ್ಲ, ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಓಹೋ, ಆ ವಿಷಯ ಯೋಚನೆ ಮಾಡ್ತಾ ಇದೀಯಾ? ನೋಡಮ್ಮಿ ನಿಲ್ಲೋ, ಅಪ್ಪ ಹಿಂಗೆ ಅವ್ವ ನಮ್ಮಿಬ್ಬರನ್ನು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದು ಗೊತ್ತಿರ್ಲಿಲ್ಲ. ಅದಕ್ಕೆ ಸಿದ್ದು ಭಾವನಿಗೆ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟವ್ರೆ. ಪಾಪ ಅವರಿಬ್ರು ಖುಷಿಯಾಗಿ ದೇವಸ್ಥಾನಕ್ಕೆ ಹೊಂಟು ನಿಂತಿದ್ರಲ್ಲ, ಹೆಂಗ್ ಬೇಡ ಅಂತ ಅಡ್ಗಲ್ ಹಾಕೋದು, ಹೋಗಿ ಬರ್ಲಿ ಅಂತ ಹಂಗೆ ಮಾಡಿದೆ ಅಷ್ಟೇ. ನೀನ್ ಈ ಚಿಕ್ಕ ವಿಷಯ ನಿಂಗೆ ತಲೆಗೆ ಹಚ್ಕೊಂಡು ಕೂತಿದ್ಯಲ್ಲ. ರೀ, ನಮ್ಮಿಬ್ರಿಗೂ ಬೇಗ ಮಕ್ಳಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಅಂದಿದ್ದು ನಿಮಗ್ ಚಿಕ್ಕ ವಿಷಯ ಆಗೋಯ್ತಾ? ಹಂಗಲ್ಲ ಕಣಮ್ಮಿ. ಹಂಗೂ ಅಲ್ಲ ಹಿಂಗೂ ಅಲ್ಲ. ಮಕ್ಳಾಗ್ಲಿಲ್ಲ ಅಂತಂದ್ರೆ ಗಂಡಸರನ್ನ ಯಾರೀ ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಮಾಡೋದು ನಮ್ಮನ್ನಲ್ವಾ? ಆ ಸಿದ್ದು ಮತ್ತೆ ಭಾವನಾಗಂತೂ ಮನೆಯಿರೋ ದೊಡ್ಡವ್ರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ. ನೀವು ಅದಕ್ಕೆ ತಕ್ಕಂಗೆ ಕುಣಿತಾ ಇರ್ತೀರಲ್ಲ, ನಿಮ್ಗಾದ್ರೂ ನನ್ನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ಲೇ ಇಲ್ವಾ? ನೋಡು ನೀಲು, ದೇವಸ್ಥಾನದ ವಿಷಯಕ್ಕೆ ನಾನು ಯಾಕೆ ಹಂಗೆ ಮಾಡಿದೆ ಅಂತ ನಿನ್ಗೆ ಹೇಳಕ್ ಆಗೋದಿಲ್ಲ. ಹೇಳಿದ್ರು ನಿನ್ಗೆ ಅರ್ಥವೂ ಆಗೋದಿಲ್ಲ. ಈಗ ಏನು ನೀನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರು ಅಷ್ಟೇ ತಾನೆಯಾ? ಒಂದು ಕೆಲಸ ಮಾಡು, ನಾಳೆ 10 ಎದ್ದು ರೆಡಿ ಆಗ್ಬಿಡು, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಮ್ಮ, ಸರಿಯೇ? ರೀ, ನನಗೆ ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಲ್ಲ ಪ್ರಾಬ್ಲಮ್. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬಂದ್ಬಿಡೋದು, ಆ ಥರ ಮಾಡ್ತಾ ಇದ್ರೆ ನೀವೇನಾದ್ರೂ ಡ್ರೈವರ? ಪ್ರಾಬ್ಲಮ್ ಇರೋದು ನೀವು ಈ ಮನೆಗೆ ತಕ್ಕನಾದ ಮಗ ಆಗ್ಬೇಕು, ನನಗೆ ತಕ್ಕನಾದ ಗಂಡ ಆಗ್ಬೇಕು ಅನ್ನೋದು. ಅಂದ್ರೆ ನಾನು ಈ ಮನೆಗೆ ತಕ್ಕನಾದ ಮಗ ಅಲ್ವೇ? ನಿನಗೆ ಸರಿಯಾದ ಗಣ್ಣೆ ಅಲ್ವೇ? ಅಲ್ಲ ರೀ, ನೀವಿ ಮನೆಗೆ ಒಂದು ವಂಶ ಬೆಳಗೋ ಮಗುನ ಕೊಟ್ಟಾಗ ಮಾತ್ರ ನಿಮಗೆ ಸ್ವಲ್ಪನಾದ್ರೂ ಈ ಮನೆಯಲ್ಲಿ ಸ್ಥಾನಮಾನ ಅನ್ನೋದು ಸಿಗೋದು. ಆಗ್ಲೇ ನನಗೂ ನೀವು ತಕ್ಕನಾದ ಗಂಡ ಆಗೋದು. ನೋಡಮ್ಮಿ ನೀಲು, ನನಗೆ ಈ ಮನೇಲಿ ಏನು ಸ್ಥಾನಮಾನ ಇರಬೇಕೋ ಅದು ಸಿಕ್ಕದೆ. ನೀನು ಸುಮ್ಮನೆ ಏನೇನೋ ಬೇಡದೇ ಇರೋದೆಲ್ಲ ಯೋಚನೆ ಮಾಡ್ಕೊಂಡು ನನ್ನ ತಲೆನೂ ಕೆಡಿಸ್ಬೇಡ. ನಂಗೆ ಇದ್ದೇ ಬಿದ್ದದೆ, ನಾನು ಮಾಲಿಕತ್ತೀನಿ. ರೀ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಿ. ಬಿಡಿದೆ, ನಾನು ಸ್ಕೂಲಲ್ಲಿದ್ದಾಗ ಟೀಚರ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಇನ್ನು ಹಿಂಗೆ ಉತ್ತರ ಕೊಟ್ಟನ ಸೊಂಬಿದ್ಕ?
ತಗೊಳ್ಳಿ ಅವ್ನಿಗೆ ಎಮ್ಮೆ ಬಿತ್ಕೊಂಡಂಗೆ. ಬನ್ನಿ ಅನ್ಸತಿ ಮಾಡ್ತೀನಿ ನಿಮ್ಗೆ ಮಾರಿ ಹಬ್ಬ. ಚಿನ್ನಮರಿ, ನಿಮಗೆ ಎಚ್ಚರ ಆಯ್ತಾ? ರಾತ್ರಿ ಎಲ್ಲ ನಿಮ್ಗೆ ಯಾವಾಗ ಎಚ್ಚರ ಆಗುತ್ತೆ ಅಂತ ಕಾಯ್ತಾ ಕೂತಿದ್ದೆ. ಸಾರಿ, ಮಂಪರು ಬಂದು ಕಣ್ಣು ಮುಚ್ಚಿಬಿಡ್ತು. ಅಲ್ಲ, ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ಒಬ್ಬರೇ ಎಲ್ಲೂ ಹೊರಗೆ ಹೋಗಬೇಡಿ ಅಂತ. ನನ್ನ ಮಾತನ್ನೇ ಕೇಳಲ್ಲ ಅಂತಿರಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಮ್ಗೆ ಅಷ್ಟೊಂದು ಆಸೆ ಇದ್ದಿದ್ರೆ ನನಗೊಂದು ಮಾತು ಹೇಳೋದಲ್ವಾ? ನಾನೇ ಕರ್ಕೊಂಡು ಹೋಗ್ತಿದ್ನಪ್ಪ. ಅಲ್ಲಿ ಬೇರೆ ಪ್ರಜ್ಞೆ ತಪ್ಪಿದ್ರಿ. ಸದ್ಯ ಆ ಸಮಯಕ್ಕೆ ನಾನು ಅಲ್ಲಿದ್ದೆ, ಸರಿ ಹೋಯ್ತು. ಇಲ್ಲಿ ಹೋಗಿದ್ರೆ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನೋಡಿ, ಏನಾದರೂ ಮಾತಾಡಿ. ಮುಂದಿನ ಸರ್ತಿನಾದರೂ ನೀವು ಅಲ್ಲಿಗೆ ಹೋಗಲ್ಲ ನನಗೆ ಹೇಳ್ದೆ ಅಂತ ಹೇಳಿ. ಫೈನ್, ನೀವೇನು ಹೇಳಬೇಡಿ. ಆದರೆ ನೀವು ಹೇಳ್ದೆ ಕೇಳದೆ ಹೀಗೆಲ್ಲೋ ಹೋಗಬೇಡಿ. ಒಂದು ಕ್ಷಣ ನೀವು ನಾನು ಕಾಣಿಸ್ಲಿಲ್ಲ ಅಂದರೆ ನಿಮಗೆ ಏನಾಗಿದೆಯೋ ಅಂತ ನಾನು ಎಷ್ಟು ಯೋಚನೆ ಮಾಡಿದ್ದೆ ಗೊತ್ತಾ? ಯಾಕೋ ಈ ನಡುವೆ ತುಂಬ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಿ. ತುಂಬ ಬದಲಾಗಿದ್ದೀರಿ ಚಿನ್ನಮರಿ ನೀವು. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಬಾಯಿ ಬಿಟ್ಟು ಮಾತಾಡಿದ್ರೆ ನನಗೂ ಅರ್ಥ ಆಗುತ್ತೆ. ನಿಮ್ಗೇನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಹೇಳಿ, ನಾನು ಅದಕ್ಕೆ ಪರಿಹಾರ ಒದಗಿಸ್ತೀನಿ. ಬೇಬಿ, ಯಾಕೆ ಇಷ್ಟೊಂದು ಟೈರ್ಡಾಗಿ ಕಾಣಿಸ್ತಿದ್ಯಾ? ಆರ್ ಯು ಆಲ್ ರೈಟ್? ಜ್ವರಾಗಿರೋ ಏನಾದ್ರು ಇದೆಯಾ? ಜ್ವರ ಏನಿಲ್ಲ ಹರಿ. ಕೆಲ್ಸಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೆ, ವರ್ಕ್ ಲೋಡ್ ಜಾಸ್ತಿ ಆಗಿದೆ ಹರಿ. ಯಾಕಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ಅಂತ ಅನ್ಸ್ಬಿಟ್ಟಿದೆ. ಒಂದಾದ್ರೂ ಒಂದು ಪ್ರಾಜೆಕ್ಟ್ ಅಂತ ಎಷ್ಟು ತಲೆ ತಿಂತಾರೆ ಗೊತ್ತಾ? ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡೋದೇ ಇಲ್ಲ. ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ವರ್ಕ್ ಫ್ರಮ್ ಹೋಮ್ ಹಾಕಿಸ್ಕೊಂಡು ಬಂದ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಈ ಕೆಲಸ ಇಲ್ಲದ್ರೆ ಇನ್ನೊಂದು ಅಷ್ಟೇ. ಎಲ್ಲ ಕೆಲಸದಲ್ಲೂ ಪ್ರೆಷರ್ ಇದ್ದೇ ಇರುತ್ತೆ ಹರಿ. ಈ ಸಮಸ್ಯೆಗೆ ಹೇಳೋದು ಬೇರೆ ಮನೆಗೆ ಹೋಗೋಣ ಅಂತ. ಅಲ್ಲಿ ಹೋದ್ರೆ ಅಟ್ಲೀಸ್ಟ್ ಮನೆ ಕೆಲಸ ಕಡಿಮೆ ಆಗುತ್ತೆ. ಇವಾಗ್ಲೂ ಈ ಕೆಲಸ ಮನೆ ಕೆಲಸ ನಂಗೆ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಹರಿ. ಬಿಡು, ನಿನ್ಗೆ ಹೇಳಿದ್ರೆ ಏನ್ ಪ್ರಯೋಜನ? ಕೂತ್ಕೋ ಹೇಳ್ತೀನಿ. ಫಸ್ಟ್ ನೀರು ಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.